ಪ್ರೆಸ್ ದ ಲಾರ್ಡ್. ನಮಸ್ಕಾರ. ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟ್ ವತಿಯಿಂದ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು. ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಸರ್ವ ಪದಾಧಿಕಾರಿಗಳಾದ ನಾವೆಲ್ಲ ಈ ಮೂಲಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಯ್ಕೆ ಮಾಡಿರುವ ನಮ್ಮ ದಾಂಡೇಲಿ ಹಳ್ಯಾಳ್ ಜೋಡ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಸನ್ಮಾನ್ಯ ಶ್ರೀಯುತ ಆರ್.ವಿ. ದೇಶಪಾಂಡೆ ಸರ್ ಅವರನ್ನು ನಮ್ಮ ಕ್ಷೇತ್ರದಿಂದ ಸುಮಾರು 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುತ್ತಾರೆ. ಶ್ರೀಯುತ ಆರ್.ವಿ. ದೇಶಪಾಂಡೆ ಸಾಹೇಬರು ಒಬ್ಬರೇ ಏಕೈಕ ಕರ್ನಾಟಕ ವಿಧಾನಸಭೆಯಿಂದ 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಈ ಬಾರಿ ಇತಿಹಾಸವನ್ನು ಸೃಷ್ಟಿಸಿರುತ್ತಾರೆ. ಶ್ರೀಯುತ ಆರ್.ವಿ. ದೇಶಪಾಂಡೆ ಸರ್ ಅವರು ಹಿರಿಯರು ಹಾಗೂ ಸಾಕಷ್ಟು ಅನುಭೂತಿಯನ್ನು ಹೊಂದಿರುವ ವ್ಯಕ್ತಿಯಾಗಿರುತ್ತಾರೆ. 1983ರಿಂದ ಇಲ್ಲಿಯವರೆಗೆ ಅವರು ಬೇರೆ ಬೇರೆ ಇಲಾಖೆಯಲ್ಲಿ ಸಚಿವರನ್ನಾಗಿ ನೇಮಿಸಿದಾಗ ಅವರಿಗೆ ನೀಡಿದಂಥ ಜವಾಬ್ದಾರಿಯನ್ನು ಬಹುನಿಷ್ಠೆಯಿಂದ ನಿಭಾಯಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. 2023ರಲ್ಲಿ ಶ್ರೀಯುತ ಆರ್.ವಿ. ದೇಶಪಾಂಡೆ ಸರ್ ಅವರನ್ನು ಅತ್ಯುತ್ತಮ ಶಾಸಕರೆಂದು ಬಿರುದು ನೀಡಿ ಸನ್ಮಾನಿಸಿದ್ದು ಇರುತ್ತದೆ. 2023ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾದ ನಂತರ ಅವರು ಹಿರಿತನವನ್ನು ಮೆಚ್ಚಿಗೆ ಕಾಂಗ್ರೆಸ್ ಹೈಕಮಾಂಡ್ನವರು ಅವರನ್ನು ಕರ್ನಾಟಕ ವಿಧಾನಸಭೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷನಾಗಿ ನೇಮಿಸಿದ್ದು ಇರುತ್ತದೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ತಮ್ಮಲ್ಲಿ ಈ ಮೂಲಕ ವಿನಂತಿಸುವುದೇನೆಂದರೆ, ನಮ್ಮ ಸಚಿವ ಸಂಪುಟದಲ್ಲಿ ಶ್ರೀಯುತ ಆರ್.ವಿ. ದೇಶಪಾಂಡೆ ಸರ್ ಅವರಿಗೆ ಯಾವುದೇ ಸಚಿವ ಸ್ಥಾನವನ್ನು ನೀಡಿದ್ದು ಇರುವುದಿಲ್ಲ. ಇದರಿಂದ ನಮ್ಮ ಕ್ಷೇತ್ರದ ಜನತೆಗೆ ನುಂಗಲಾದ ತುತ್ತಾಗಿದೆ ಹಾಗೂ ಇದು ಬೇಸರದ ಸಂಗತಿಯೂ ಸಹ ಆಗಿದೆ. ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟ್ ವತಿಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಕರ್ನಾಟಕ ಸರ್ಕಾರ ಅವರಲ್ಲಿ ಮನವಿ ಮಾಡಿಕೊಳ್ಳೋದು ಏನೆಂದರೆ, ನಮ್ಮ ಶಾಸಕರಾದ ಆರ್.ವಿ. ದೇಶಪಾಂಡೆ ಸಾಹೇಬ್ರವರು ಸತತವಾಗಿ 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕರ್ನಾಟಕ ರಾಜ್ಯದಲ್ಲೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಅವರು 2023ರಲ್ಲಿ ಅತ್ಯುತ್ತಮ ಶಾಸಕರೆಂದು ಸಹ ಅವರು ಬಿರುದು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರು ಈ ಸಲ ಕಳೆದ ಬಾರಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿಯೂ ಸಹ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು AICC ಅಧ್ಯಕ್ಷರು ಹಾಗೂ ಶ್ರೀಮಾನ್ ರಾಹುಲ್ ಗಾಂಧಿಯವರು ಸಹ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ ಸಹ ನಾವು ನಮ್ಮ ಟ್ರಸ್ಟ್ ಪರವಾಗಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ವತಿಯಿಂದ ವೀಕ್ಷಕರಿಗೆಲ್ಲರಿಗೂ ನಾವು ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಈ ಮೀಡಿಯಾ ಮುಖಾಂತರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಒಂದು ವಿನಂತಿಯನ್ನು ಕೊಡುತ್ತಾ ಇದ್ದೇವೆ. ಆ ವಿನಂತಿ ಏನೆಂದರೆ, ಶ್ರೀಮಾನ್ಯ ಆರ್.ವಿ. ದೇಶಪಾಂಡೆ ಸಾಹೇಬರು ನಮ್ಮ ಕ್ಷೇತ್ರದಲ್ಲಿ 9 ಬಾರಿ ಆರಿಸಿ ಬಂದಿದ್ದವರಾಗಿದ್ದಾರೆ. ಸಾಕಷ್ಟು ಅಭಿವೃದ್ಧಿಗಳನ್ನು ಕೂಡ ಮಾಡಿದವರಾಗಿದ್ದಾರೆ ಮತ್ತು ಶಾಸಕರಲ್ಲಿ ಭಾಳಷ್ಟು ಮಂದಿಗಿಂತ ಸೀನಿಯರ್ ಆಗಿದ್ದಾರೆ. ಈ ಕಾರಣದಿಂದ ನಾವು ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ರಿಕ್ವೆಸ್ಟ್ ಮಾಡೋದೇನೆಂದರೆ, ದೇಶಪಾಂಡೆ ಸಾಹೇಬರನ್ನು ಮಂತ್ರಿಮಂಡಲದಲ್ಲಿ ಒಂದು ಸ್ಥಾನವನ್ನು ಕೊಡಬೇಕೆಂದು ನಾವೇನಂತಿಸ್ತೇವೆ. ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟ್ ವತಿಯಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಘನ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸರ್ ಅವ್ರ ಹತ್ರ ವಿನಂತಿಯನ್ನು ಕೇಳ್ಕೊಳ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ನಮ್ಮ ಭಾಗದ ಅಂದರೆ ಹಳಿಯಾಳ್ ದಾಂಡೇಲಿ ಜೋಯಿಡಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರಾದ ಶ್ರೀ ಆರ್.ವಿ. ದೇಶಪಾಂಡೆ ಅವರಿಗೆ ತಮ್ಮ ಮಂತ್ರಿಮಂಡಲದಲ್ಲಿ ಒಂದು ಸಚಿವ ಸ್ಥಾನವನ್ನು ನೀಡಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ದೇಶಪಾಂಡೆ ಸರ್ ಅವರ ಸಾಧನೆಗಳನ್ನು ಹೇಳ್ತಾ ಹೋದರೆ ಅವುಗಳನ್ನು ಹೇಳಲಿಕ್ಕಾಗೋದಿಲ್ಲ. ಆಮೇಲೆ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ತಮ್ಮ ಒಂದು ಕಾರ್ಯಕಾಲದಲ್ಲಿ ಅನೇಕರಿಗೆ ಮಾರ್ಗದರ್ಶಿಯಾದಂಥ ಹಿರಿಯ ಮುತ್ಸದ್ದಿ ಹಾಗೂ ಏನಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಹರಿಕಾರರಾದ ಆರ್.ವಿ. ದೇಶಪಾಂಡೆ ಅವರಿಗೆ ತಮ್ಮ ಸಚಿವ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನವನ್ನು ನೀಡಬೇಕೆಂಬುದಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ನಮಸ್ಕಾರ. ಮಾನ್ಯ ಸಚಿವ ಸ್ಥಾನಗಳಲ್ಲಿ ಮತ್ತು ಉನ್ನತವಾದ ಅಧಿಕಾರ ಸ್ಥಾನದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ನಿಮ್ಮಲ್ಲಿ ಈ ರೀತಿಯಾಗಿ ನಾವು ತಿಳಿಸುವುದೇನೆಂದರೆ,
ನಿಜವಾಗಲೂ ಕಳೆದ 9 ವರ್ಷಗಳಿಂದ ಮಾನ್ಯ ಶ್ರೀ ದೇಶಪಾಂಡೆ ಅಯ್ಯನವರು ನಮ್ಮ ಒಂದು ಪ್ರಾಂತದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಅವರು ಅನೇಕ ವಿಧಾನದಲ್ಲಿ ಅವರ ಆಲೋಚನೆಯಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಂಬುದಾಗಿ ಅವಾಗ ಆಲೋಚನೆ ಮಾಡಿಕೊಂಡು ಅವರು ನಾವು ಕೇಳಿಕೊಳ್ಳುವಂಥ ಎಲ್ಲ ಮನವಿಗಳಲ್ಲಿ ಅವರು ಪ್ರತ್ಯುತ್ತರವಾಗಿ ಕೊಟ್ಟು ಅವರು ಇಲ್ಲ ಎಂಬುದಾಗಿ ಹೇಳದೆ ಎಲ್ಲ ವಿಷಯದಲ್ಲಿ ನಮಗೆ ಅನುಕೂಲವಾಗಿ ಕೊಟ್ಟಿದ್ದಾರೆ. ನಿಜವಾಗಲೂ ಒಂದು ದುಃಖ ಏನಂದರೆ ಅವರು ಈ ದಿನ ಸ್ಥಾನಗಳಿಲ್ಲ ಎಂಬುದಾಗಿ. ಆದರೆ ಸಂತೋಷ, ಒಂದು ನಿರೀಕ್ಷೆ, ಬಯಕೆ ಏನಂದರೆ ನೀವು ತಿರುಗಿ ಅವರಿಗೆ ಮತ್ತೆ ಸ್ಥಾನದಲ್ಲಿ ಅವರಿಗೆ ಒದಗಿಸಿಕೊಡೋದಾದರೆ ನಮ್ಮ ಒಂದು ಆಸೆ, ನಮ್ಮ ನಿರೀಕ್ಷೆ ನಾವು ಮತ್ತೆ ಕಳೆದುಕೊಳ್ಳದೆ ಎಲ್ಲ ವಿಧಾನದಲ್ಲಿ ಮತ್ತು ಸೇವಕ ಅಯ್ಯನವ್ರ ಮುಖಾಂತರವಾಗಿ ನಾವು ಮತ್ತೆ ಮುಂಜಾರೋದಕ್ಕಾಗಿ, ಮುಂದೆ ಹೋಗೋದಕ್ಕಾಗಿ ಒಂದು ಅನುಕೂಲವಾಗ್ತದೆ. ಯಾಕೆಂದರೆ ಇಂಥ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಒಳ್ಳೆಯ ಸ್ಥಾನಮಾನಗಳಿರುವುದಾದರೆ ಅದೊಂದು ಆಶೀರ್ವಾದ, ಅದೊಂದು ನಮಗೆ ಹೆಮ್ಮೆ ಎಂಬುದಾಗಿ ಹೇಳಿಕೊಳ್ಳೋದಕ್ಕಾಗಿ ನಮಗೆ ತುಂಬ ಆಸಕ್ತಿಯಾಗಿದೆ. ಸೊ ನಿಮ್ಮಲ್ಲಿ ಈ ರೀತಿಯಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ, ಅವರು ಮತ್ತೆ ಸ್ಥಾನದಲ್ಲಿ ಬರಬೇಕೆಂಬುದಾಗಿ. ಈ ಚಿಕ್ಕ ಮಾತುಗಳು ನಾವು ಮುಗಿಸ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಈಗ ನಾವು ರಿಕ್ವೆಸ್ಟ್ ಮಾಡಿದೇನೆಂದರೆ, ನಮ್ಮ ಆರ್ ವಿ ದೇಶಪಾಂಡೆ ಸಾಹೇಬರು ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಬರ್ತಾ ಅಂದರೆ ಕೇವಲ ಆರ್ ವಿ ದೇಶಪಾಂಡೆ ಸಾಹೇಬಿಂದನೇ ಬರ್ತಾ ಇದೆ. ಇಲ್ಲಿ ಮೊದಲಿಂದ 9 ಸಾಲಿಂದ ದೇಶಪಾಂಡೆ ಸಾಹೇಬರು ಗೆದ್ದಿದ್ದರು. ದಯಮಾಡಿ ನಾವು ನಿಮ್ಗೆ ಪ್ರಾರ್ಥಿಸ್ತೇವೆ ಏನೆಂದರೆ, ಮುಖ್ಯಮಂತ್ರಿ ಸಾಹೇಬ್ರಿಗೆ ನಾವು ಹೇಳೋದೇನೆಂದರೆ, ರಿಕ್ವೆಸ್ಟ್ ಮಾಡೋದೇನೆಂದರೆ, ನಮ್ಮ ಆರ್ ವಿ ದೇಶಪಾಂಡೆ ಸಾಹೇಬ್ರವರಿಗೆ ನಿಮ್ಮ ಸಚಿವ ಸ್ಥಾನದಲ್ಲಿ ಸಚಿವರಾಗಿ ಮಾಡಬೇಕಂತ, ಮತ್ತು ಅವರಿಗೆ ನಿಮ್ಮಲ್ಲಿ ಅಲ್ಲಿದ್ದು ಮಂತ್ರಿಯಾಗಿ, ಸಚಿವರಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೊಂದು ಅವಕಾಶ ಕೊಡಬೇಕಂತ ನಾವು ವಿನಂತಿ ಕೊಡ್ತಾ ಇದ್ದೇವೆ. ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನಿಂದ ನಾವೆಲ್ಲರೂ ಈ ಸಂಜೆಯಲ್ಲಿ ಸೇರಿಕೊಂಡು ನಮ್ಮ ಕ್ಷೇತ್ರದ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರವರಿಗೆ ಸಚಿವ ಸ್ಥಾನದಲ್ಲಿ ಒಂದು ಉತ್ತಮವಾದ ಸ್ಥಾನ ಕೊಡಬೇಕೆಂದು ನಾವು ಸನ್ಮಾನ್ಯ ಶ್ರೀ ముఖ్యమంత్రిಗಳಲ್ಲಿ వినంతి ಮಾಡಿಕೊಳ್ತಾ ఇದ್ದೇವೆ. బ్రదర్స్ అసోసియేషన్స్ నుంచి మేము మాట్లాడుతున్నది ఏమనగా, శ్రీమాన్ ఆర్వి దేశపాండే సాబు డాండేలి, జోడా, మరి రామనగర్, ఈ అల్యాల ఈ ఏరియాದಲ್ಲಿ ಎಲ್ಲ అన్ని పనులు చేసినవి. మాకు ఎంతో అభివృద్ధి చేసినాడు. 9 సార్లు గెలిచినాడు ఆయన. 9 సార్లు గెలిచి కూడా ఎవరికేమీ అన్యాయం చేయలేదు. దేశపాండే సాబు చాలా అందరితో కలిసిమెలిసి మాట్లాడతాడు. కనుక ఆయనకు మరి ఈ యొక్క మంత్రి స్థానంలో ఏదైనా ఒకటి స్థానం ఇవ్వాలని చెప్పి సన్మాన్య శ్రీ ముఖ్యమంత్రి గారికి నేను రిక్వెస్ట్ చేస్తా. ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಪರವಾಗಿ ನಮ್ಮ ಬೇಡಿಕೆ ಏನೆಂದರೆ, ನಮ್ಮ ಉತ್ತರ ಕನ್ನಡ ಕ್ಷೇತ್ರದ MLA ಆಗಿರುವಂಥ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರಿಗೆ ಅವರನ್ನು ಈ ಒಂದು ಕರ್ನಾಟಕದಲ್ಲಿ ಇರುವಂಥ ಮಂತ್ರಿಮಂಡಲದಲ್ಲಿ ಒಂದು ಮಂತ್ರಿಯ ಸ್ಥಾನ ಕೊಡಬೇಕಾಗಿ ನಮ್ಮ ಅಸೋಸಿಯೇಷನ್ ಪರವಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು.